ಅನೌನ್ಸ್ ಮಾಡಿ. ಟೋನಿ, ನಾನು ಕಮಿಷನರ್ ಮಾತಾಡ್ತಾ ಇದ್ದೀನಿ. ನೀನ್ ಕೇಳ್ದ ಹಾಗೆ ಕಮಲ್ ಸಲ್ವನ್ ನ ಜೈಲಿಂದ ಕರ್ಕೊಂಡು ಬಂದಿದ್ದೀವಿ. ಜೊತೆಲಿ $1 ಕೋಟಿ ತಂದಿದ್ದೀವಿ. ನೀನ್ ದಯವಿಟ್ಟು ಅವ್ರನ್ನೆಲ್ಲ ಕರ್ಕೊಂಡು ಹೊರಗಡೆ ಬಾ. ನಿನ್ನ ಆಸೆ ಪೂರೈಸ್ತಲ್ಲ, ಮತ್ತೆ ಯಾಕೆ ಗನ್ ಪಾಯಿಂಟ್ ಮಾಡ್ತಾ ಇದೀಯಾ? ನೀವೇನು ಹೆದರ್ಕೋಬೇಕಾಗಿಲ್ಲ. ನಿಮ್ ಪ್ರಾಣಕ್ ನಾನೇನು ಅಪಾಯ ಮಾಡಲ್ಲ. ಆದ್ರೆ ನಾವೀ ಬಾರ್ಡರ್ ಕ್ರಾಸ್ ಮಾಡೋರ್ಗು ನೀವು ಮೂವರು ನನ್ ಜೊತೆ ಬರ್ಬೇಕಾದ್ರೆ ನಿಮ್ಮನ್ ಸೇಫ್ ಆಗಿ ವಾಪಸ್ ಕಳಿಸ್ಕೊಡ್ತೀನಿ. ಕರೆಕ್ಟ್? ಒಳ್ಳೆ ಸುಟ್ಕೇಸ್ ಬೇಕಣ್ಣ. ಹೋಗೋ, ನೀವ್ ಒಳಗೋಗು. ಟೋನಿ, ಅವ್ರನ್ನ ಕರ್ಕೊಂಡು ಹೋಗ್ತಿದ್ಯಾ? ಏನ್ ನೋಡ್ತೀಯ? ಅನ್ನೋ ಹೊಡೆದಾಟ ಮಾಡ್ತೀಯ? ಸುಮ್ಮನೆ ಕೂತ್ಕೋ. ಅವ್ನ್ ಬಟ್ಟಕ್ಕಂದ್ರೆ ನಾಳೆ ನೀನು ಸಿಎಂ. ಹನ್ನೊಂದು ನಾನು ಮುದುಕರು ಮಾಡ್ಬಿಟ್ಟೆ ನೀನು. Tony attack state cabinet. ಆಯ್ತಾಯ್ತು. ಡಿಡಿ ಕಳಿಸ್ತಿ ಅಂತ ಹೇಳಿದ್ನಲ್ಲ. ಲೇ ಚಂದ್ರ, ಸರ್, ಹೋಲ್ಸೇಲ್ ಸ್ಟಾಕ್ ಬಂದಿದೆ, ಇಳಿಸ್ಕೊಳೋ. ಆಯ್ತು ಸರ್. ಎಲ್ಲ ಕಡ್ಲೆಕಾಯಿ MLA ಆದ್ರೂ ಕ್ವಾರ್ಟರ್ ವಸೂಲಿಗೆ ಬರೋದನ್ನ ಮಾತ್ರ ಬಿಟ್ಟಿಲ್ವಲ್ಲ. ಅಯ್ಯೋ ಗುರುವೆ, ನಿಮ್ಮ ಕ್ವಾರ್ಟರ್ ಯಾವ ನನ್ನ ಮಗನಿಗೆ ಬೇಕು? ನಾನು ಮನಸ್ಸು ಮಾಡಿದ್ರೆ ಕ್ವಾರ್ಟರ್ ಅಲ್ಲ, ಕ್ರೇಟ್ ಗಟ್ಟಲೆ ತಗೊಂಡು ನನ್ನ ಮನೆ ಮುಂದೆ ಸರಕ್ಕ ದೇಸಿತಾರೆ. ಈಗ ನಾವ್ ಯಾಕೆ ಬಂದಿದ್ದು ಅಂದ್ರೆ ಎಲೆಕ್ಷನ್ ನಲ್ಲಿ ತನು ಮನ ಧನ ಅರ್ಪಿಸಿ ನಮ್ಮನ್ನ ಗೆಲ್ಸಿದ್ರಲ್ಲ, ರೋಲ್ ಖಾಲಿಗಲ್ವಲ್ಲ. ಮುಗಿನ ಮುಖಕ್ಕೆ ಯಾವನ್ನ ರೋಲ್ ಖಾಲಿ ಬರ್ತಾರೆ. ಹಣ ಹುಡ್ಕೊಂಡು ನಾವ್ ಹೋಗಲ್ಲ, ಅದೀಗ ನಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಸದ್ಯ ಲಾಂಬಚಾವಾದೆ. ನಮ್ಮ ಗಿರಿಜಾ ಹೆಂಗವಳೆ? ನಿಮ್ ಗಿರಿಜಾನ? ನಿಮ್ ಹೆಂಡತಿ. ಅವಳಿಗೇನಾಗಿದೆ? ಚೆನ್ನಾಗಿದ್ದಾಳೆ. ಅಬ್ಬಾ, ಅವಳು ಚೆನ್ನಾಗಿರೋದೆ ನನಗೆ ನೆಮ್ಮದಿ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಶ್ರೀಧರ್. ತಗೊಳ್ಳಿ, ಇವು ಬರಪೀಡಿತ ಪ್ರದೇಶಗಳಿಗೆ ಸಂಬಂಧಪಟ್ಟ ಫೈಲ್ಗಳು. ರಾತ್ರಿನ ನೋಡಿ ಓಕೆ ಮಾಡಿದ್ದೀನಿ.
ಸಂಬಂಧಪಟ್ಟ ಸೆಕ್ರೆಟರಿಗಳಿಗೆ ಕಳಿಸಿ ತಕ್ಷಣ ಪರಿಹಾರ ಕಾರ್ಯ ಪ್ರಾರಂಭ ಮಾಡೋದು ಹೇಳಿ. ಓಕೆ ಸರ್. ಸರ್, ಇವತ್ತಿನ ಪೇಪರ್ ನೋಡಿದ್ರಾ? ನೋಡ್ದೆ, ಒಬ್ಬ ಯೋಗ್ಯ ಮುಖ್ಯಮಂತ್ರಿ ಸಂಪುಟದಲ್ಲಿ ಅಯೋಗ್ಯ ಮಂತ್ರಿ ಅಂತ ಬರೆದಿದ್ದಾರೆ. ಆ ವಿಷಯ ತಾನೇ? ಹೌದು ಸರ್. ಮುಂದಿನ ವಾರನೇ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ವಿರೋಧ ಪಕ್ಷದವರಿಗೆ ಕೂಗಾಡೋದಕ್ಕೆ ನಾವೇ ಅವಕಾಶ ಮಾಡ್ಕೊಟ್ಟಾಗುತ್ತೆ. ಆ ಬಾಬುರಾವ್ ಪಾಟೀಲ್ರಿಗೆ ಎಷ್ಟು ಎನ್ಕರೇಜ್ ಮಾಡಿದೆ, ಎಂತೆಂತ ಖಾತೆಗಳನ್ನ ಕೊಟ್ಟೆ. ಆತ ಆ ನಂಬಿಕೆ ಉಳಿಸ್ಕೊಳ್ಳೇ ಇಲ್ಲ. ನಮ್ಮ ಸರ್ಕಾರದ ಮುಖಕ್ಕೆ ಕೆಸರಡಿಸ್ಬಿಟ್ಟ. ನನ್ನ ರಾಜಕೀಯ ವೃತ್ತಿ ಜೀವನದಲ್ಲಿ ಇಂಥ ಒಂದು ಸ್ಕ್ಯಾಂಡಲೇ ಸೃಷ್ಟಿಯಾಗಿರ್ಲಿಲ್ಲ. ಸಿಬಿಐ ಎನ್ಕ್ವೈರಿ ಕಮಿಟಿ ಇವುಗಳ ಹೆಸರನ್ನೇ ಯಾರೂ ಕೇಳಿರ್ಲಿಲ್ಲ. ಈ ಮನುಷ್ಯ ಇದಕ್ಕೆ ಅವಕಾಶ ಮಾಡಿಕೊಟ್ಬಿಟ್ಟ. ಸರ್, ಮುಂದೆ ಹೇಗೆ? ಹಿ ಶುಡ್ ಪೇ ಫಾರ್ ಇಟ್. ಉಪ್ಪು ತಿಂದವರು ನೀರು ಕುಡಿಲೇಬೇಕು. ಹೈಕಮಾಂಡು ಇವರನ್ನ ತಕ್ಷಣ ಡಿಸ್ಮಿಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವರ ಪ್ರತಿನಿಧಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಈಗ ಪಾಟೀಲರಿಗೆ ಉಳಿದಿರೋ ಒಂದೇ ಒಂದು ದಾರಿ ಅಂದ್ರೆ ತಾವು ತಪ್ಪಿತಸ್ಥರಲ್ಲ ಅಂತ ಮನವರಿಕೆ ಮಾಡ್ಕೊಡೋದು, ಇಲ್ಲ ಸಿಬಿಐ ಎನ್ಕ್ವೈರಿ ಫೇಸ್ ಮಾಡೋದು. ಸಿಬಿಐ ಕೊಡ್ತಾನಂತಲ್ಲಪ್ಪ ಸಿಎಂ. ಅರೆ ರೇ 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 ರೇ, ತುಮೆ ಕೈ ಕು ಸಾಬ್ ಸಿರ್ ಖರಾಬ್ ಕರ್ ಲೇತಿ. ರಾಜಕೀಯದಲ್ಲಿ ಇದು ಎಲ್ಲ ಮಾಮೂಲಿ ಅಲ್ಲ. ಇಷ್ಟಕ್ಕೆ ನೀವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ರೆ ಕೈಸಾ ಸಾಬ್. ನಾವು ಮಾಡೋ ಸ್ಟ್ಯಾಂಪ್ ಪೇಪರ್ ದಂಧೆಯಲ್ಲಿ ಒರಿಜಿನಲ್ ಕೌನ್ಸಾ ಹೈ ಡೂಪ್ಲಿಕೇಟ್ ಕೌನ್ಸಾ ಹೈ ಡಿಪಾರ್ಟ್ಮೆಂಟ್ ಗೆ ಗೊತ್ತಾಗಲ್ಲ. ಕ್ಯಾ ಸಾಬ್ ಏ ಬೊಡ್ಡ ತದ್ದೆ, ಅದ್ ಗೊತ್ತಾದ್ರೆಷ್ಟು ಬೂಟ್ರೆಷ್ಟು. ಸ್ಟಾಂಪ್ ಪೇಪರ್ ಹಗರಣ ಬಹುಕೋಟಿ ವಂಚನೆ ಅಂತ ಇಡೀ ದೇಶನೇ ಕೂಗ್ತಾ ಇದೆ. ಯೋಲ್ ತಿಂದ್ರು ಅದ್ರ ವಾಸನೆ ಗೊತ್ತಾಗಬಾರ್ದು ಹಂಗ್ ತಿನ್ಬೇಕು. ಗೊತ್ತಾಯ್ತಲ್ಲ? ಏ ಹಲಕ ನನ್ನ ಮಗನ, ಉಳಿದುಂಸೋನು ನೀನ, ಕುದ್ಗಿ ಕೊಯ್ಯನು ನೀನ ಏನ? ನೋಡಿ, ನಾನು ನಿಮ್ಮ ನಿಯತ್ತಿನ ಶಿಷ್ಯ. ಇರೋ ವಿಷಯನ ಹೇಳಿದ್ರಿ ತೆಪ್ಪ. ಇಲ್ಲ ಅದೇ ನನ್ ಬ್ಯಾಡ್ ಅಂತ ಪಡ್ಕೊಂಡೆ ಆ ಡೀಲ್ ನ. ನಾನು ಮುಂದೆ ಸಿಎಂ ಆಗೋ ಕ್ಯಾಂಡಿಡೇಟ್ಲಿ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬಿಟ್ರೆ ಹೆಂಗಪ್ಪ? ಅಲ್ಲ, ಈ ಅಪವಾದ ಏನಾದ್ರು ಸಾಬೀತಾಯ್ತು ಅಂದ್ರೆ ಮುಂದೆ ನೀವು ಹೆಂಗ್ ಸಿಎಂ ಆಗ್ತೀರಾ ಅಂತ. ಸಿಎಂ ಆಗೋದು ಒತ್ತಟ್ಟಿರ್ಲಿಲ್ಲ. ನಾ ಈ ಕೇಸಿಂದ ಉಳ್ಕೊಂಡ್ರೆ ಸಾಕಾಗಿದೆ ಅಂತೀನಿ. ಕುಡಿಯೋ ಮಜ್ಗೆಗ ಮಣ್ಣು ಮೆತ್ತಿರೋ ಕಡಗೋಲ್ ಅಲಾರ್ಸ್ಬಿಟ್ಟಲ್ಲ ಲಾಲ್ಯಾ. ದಿವಾನಿಗೆ ಜೈಸಾ ಬಾತ ನಕೋ ಕರೋ ಬಾಬುರಾವ್. 10 ಕೋಟಿ ಲಂಚ ನಮ್ಮ ಹತ್ರ ತಗೊಂಡ್ಬಿಟ್ಟು ಈಗ ಮಣ್ಣು ಗಿಣ್ಣು ಹೇಳ್ತಾ ಇದ್ದೀರಲ್ಲ ನಮ್ಗೆ. 10 ಕೋಟಿ ತಗೋರಿ, ಯಾವ್ದೇ ಕಾರಣಕ್ಕೂ ನಿಮ್ ಹೆಸರು ಹೊರಗೆ ಬರ್ದಂಗ್ ನೋಡ್ಕೋತೀನಿ ಅಂತ ಬೋಗಳಿದೆಯಲ್ಲೋ. ಅರೆ ರೇ ಜೈ ಭಲೆ ಆದ್ಮಿ. ಜೇನ್ ಗೂಡು ಕೇಳ್ತೀನಿ ಅಂತ ಹೋದ್ಮೇಲೆ ನೊಣದ ಕೈದಲ್ಲಿ ಕಚ್ಚಿಸ್ಕೋಬೇಕು ಆಗ್ತಿತ್ತಲ್ಲ. ಕ್ಯಾ ಬಾತಾ ಕರ್ತೀನಿ ಜಿ. ನನ್ನ ತಲೆ ಮೇಲ ನೇಣ್ ಹಗ್ಗ ನೇತಾಡಕತ್ತೈತಲ್ಲ, ಈಗೇನ್ ಮಾಡ್ತಿ? ಏಕ್ ಕಾಮ್ ಕರೆಂಗೆ ಸಾಬ್. ಬಾಬುರಾವ್ ಸಾಬ್, ದುಡ್ಡು ನಿಮ್ಗೆ ಎಷ್ಟು ಬೇಕಾಗ್ತೈತಿಲ್ಲ ಅದು ನಾವು ಕೊಡ್ತಾರೆ. ಎಲ್ಲ MLA ಗಳದ್ದು ನೀವು ಖರೀದಿ ಮಾಡ್ಕೊಳ್ಳಿ. ಸರ್ಕಾರನೇ ಪಲರ್ದಂಗೆ ಸಾಬ್. ನಾಳೆ ನೀವು ಸಿಎಂ ಆಗ್ತಾರೆ ಇಲ್ಲ, ಕೇಸ್ ಕ್ಲೋಸ್ ಆಗ್ತೈತಿ ಇಲ್ಲ ಸಾಬ್. ಹೇಳೋದ್ರಿಗೂ ಒಳ್ಳೆ ಗರ್ವಾದ ಪಾಯಿಂಟ್ ಆಯ್ತಲ್ಲ. ಐತಲೆ ನಿಂಗೆ ಐತೆ. ಆದ್ರ 5 ಕೋಟಿ ಕೊಟ್ರು ಯಾವ MLAನು ನಮ್ ಕಡೆ ಬರಂಗಿಲ್ಲಲ್ಲ. ಮುಖ್ಯಮಂತ್ರಿ ಹಾಕಿದ್ಗೇರಿ ಯಾವನು ತಾಟಂಗಿಲ್ಲ ಲಾಲೆ. ಅರೆ ಇಸ್ಕಿ ಮಾರುವ MLA ಗಳಿಗೆ ನಾವು ಹೆದರ್ಸಿ ಬೆದರ್ಸಿ ಗನ್ ಪಾಯಿಂಟ್ ಮಾಡಿ ಕರ್ಕೊಂಡ್ ಬರ್ತಾರೆ ಅಲ್ಲ ಸಾಬ್. ಏ ಲಾಲೆ ಮುಚ್ಚ ಬಾಯ್. ಈಗ ಅದೆಲ್ಲ ಆಗ ಕೆಲಸ ಅಲ್ಲ. ಈಗ ಉಳಿದಿರೋದು ಒಂದಾ ಬಾಕಿ. ನಾನು ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು. ಇಲ್ಲ ಅಂತಂದ್ರ ಸಿಬಿಐನವ್ರು ಬಂದು ನಾನು ಎಳ್ಕೊಂಡು ಹೋಗಿ ನಾಯಿ ಗೊತ್ತ ಒದಿತಾರ. ಹಂಗಾರ ನೀವು ಸಿಎಂ ಆಗಂಗೇ ಇಲ್ಲ. ಏನೋ ಆ ರಾಮಚಂದ್ರಯ್ಯ ಗೊಟಕ್ಕಂದ್ರೆ ನಿಮ್ಗೊಂದ್ ಚಾನ್ಸ್. ಏನಂದೆ ಗೌಡ? ರಾಮಚಂದ್ರಯ್ಯ ಸಾಯೋಬಿಟ ನೀವು ಸಿಎಂ ಆಗಂಗೇ ಇಲ್ಲ. ಅವನ್ ಸತ್ರ ನೀವೇ ಸಿಎಂ. ಕೇಳಿಸ್ತಿರಲೇ ಲಾಲೆ, ಒಟ್ಟ ನಾ ಒಂದ್ಸಲ ಸಿಎಂ ಆಗಬೇಕು. ಅದ್ಕೇನ್ ಮಾಡ್ತೀನಿ ಮಾಡು. ಅರೆ ಫಿಕರ್ ಮತ್ ಕರೋ ಬಾಬುರಾವ್, ನಮ್ಮವ್ರು ಇದಾರೆ ಇಲ್ಲ, ಅವ್ರಿಗೆ ಕರೆಸ್ತಾರೆ ಬಿಡಿ.
ನೀವೆಲ್ಲ ಹೇಳಲ್ಲ 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 ನಮಗೆ ಹಣ ಕೊಟ್ಟು ಸಿಎಂ ಸಾಯಿಸು ಅಂತ ಹೇಳಿದ್ರು ಸರ್. ಯಾರು ಹೇಳಿದ್ರು? ಯಾರು ಅಂತ ಗೊತ್ತಿಲ್ಲ ಸರ್, ಮುಸ್ಕಾಕೊಂಡಿದ್ರು ಸರ್. ಮತ್ತೆ ಸಿಎಂ ಕಾರು ಬೋರ್ಡ್ ಹಾಕೊಂಡ್ಬಂದ್ರಿ, ಸಿಎಂ ಮನೆ ಒಳ ನುಗ್ಗಕ್ಕೆ ಸುಲಭ ಆಗುತ್ತೆ ಅಂತ ಸರ್. He's the danger.